ಮಹಿಳೆಯರ ಋತುಚಕ್ರ ರಜೆಗೆ ಪುರುಷ ನೌಕರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ನೌಕರರು ಋತುಚಕ್ರ ರಜೆ ಪುನರ್ ಪರಿಶೀಲಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಮರ್ಪಕ ಅಧ್ಯಯನವನ್ನ ಮಾಡದೆ ರಜೆ ನೀಡುವುದು ಸರಿಯಲ್ಲ. ಇದರಿಂದ ಪುರುಷ ನೌಕರರಿಗೆ ಹೆಚ್ಚುವರಿ ಒತ್ತಡ ಹೆಚ್ಚಾಗುತ್ತದೆ. ಪುರುಷ ಮಹಿಳೆ ನೌಕರರ ನಡುವೆ ವೈಮನಸ್ಸು ಹೆಚ್ಚಾಗುತ್ತೆ. ಪೆಂಡಿಂಗ್ ಕಾರ್ಯದಿಂದ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಸಂಕಷ್ಟ ಆಗುತ್ತೆ ಅಂತ ಹೇಳಿ ಪುರುಷ ನೌಕರರು ಪತ್ರವನ್ನ ಬರೆದಿದ್ದಾರೆ. ಪತ್ರ ಬರೆದ ವಿಚಾರಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಪತ್ರವನ್ನ ಬರೆದು ನೌಕರರನ್ನ ಕರೆಸಿ ತಿಳಿ ಹೇಳುವ ಕೆಲಸವನ್ನ ಮಾಡ್ತೇನೆ. ಈಗಾಗಲೇ ಪತ್ರ ಬರೆದು ಉತ್ತರವನ್ನ ನೀಡಿದ್ದೇವೆ. ಮಹಿಳೆಯರು ಅನುಭವಿಸುವಂತಹ ಕಷ್ಟ ಪುರುಷರು ಅನುಭವಿಸಲ್ಲ, ಹಾಗಾಗಿ ಅವರಿಗೆ ರಜೆಯನ್ನ ನೀಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಈಗಾಗಲೇ ಪತ್ರ ಬರೆದು ಉತ್ತರವನ್ನ ನೀಡಿದ್ದೇವೆ. ಮಹಿಳೆಯರು ಅನುಭವಿಸುವಂತಹ ಕಷ್ಟ ಪುರುಷರು ಅನುಭವಿಸಲ್ಲ, ಹಾಗಂತ ಮಾತ್ರಕ್ಕೆ ಎಲ್ಲ ಪುರುಷ ನೌಕರರು ವಿರೋಧಿಸ್ತಾ ಇಲ್ಲ. ಸರ್ಕಾರ ಅಧ್ಯಯನ ಮಾಡಿಯೇ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಮಹಿಳಾ ನೌಕರರು ಧೃತಿಗೆಡುವ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಮಹಿಳೆಯರ ಋತುಚಕ್ರ ರಜೆಗೆ ಪುರುಷ ನೌಕರರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಿದೆ? ಅಂದ್ರೆ ಈಗಾಗ್ಲೇ ಬಹಳಷ್ಟು ಜನ ಹೆಣ್ಮಕ್ಳು ಈ ರಜೆ ವಿಚಾರಕ್ಕೆ ಖುಷಿಯನ್ನ ಪಟ್ಟಿದ್ರು. ಆದ್ರೆ ಮಹಿಳೆಯ ಋತುಚಕ್ರ ರಜೆಗೆ ಸರ್ಕಾರಿ ಪುರುಷ ನೌಕರರು ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿರೋದು. ಈ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಸಚಿವಾಲಯದ ಶಿಷ್ಟಾಚಾರ ವಿಭಾಗದಿಂದ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಿಗೂ ಪತ್ರ ಇದೊಂದು ರವಾನೆ ಆಗಿರುವಂತದ್ದು. ಅಂದ್ರೆ ಮಹಿಳೆಯರಿಗೆ ನೀಡುತ್ತಿರುವಂತಹ ಋತುಚಕ್ರ ರಜೆ ಏನಿದೆ, ಸೊ ಇದನ್ನ ಪುನರ್ ಪರಿಶೀಲಿಸುವಂತೆ ಒಂದು ಪತ್ರದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಸಮರ್ಪಕ ಅಧ್ಯಯನ ಮಾಡದೆ ವರ್ಷಕ್ಕೆ 12 ಋತುಚಕ್ರ ನೀಡುವುದು ಸರಿಯಲ್ಲ. ಈಗಿರುವ ನೌಕರರ ರಜೆಯನ್ನ ಬಳಸಿಕೊಳ್ಳಲು ಸಲಹೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮಹಿಳೆ ನೌಕರರಿಗೆ ತಿಂಗಳಿಗೊಂದು ಹೆಚ್ಚುವರಿ ರಜೆ ನೀಡುವುದು ಇದು ಪುರುಷ ನೌಕರರಿಗೆ ಹೆಚ್ಚುವರಿ ಒತ್ತಡ ಉಂಟಾಗುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪುರುಷ ಮಹಿಳೆ ನೌಕರರ ನಡುವೆ ವೈಮನಸ್ಸಾಗಿರ್ಬೋದು ಹೆಚ್ಚಾಗುತ್ತೆ. ಹಾಗೆಯೇ ಮಹಿಳೆಯರೇ ಹೆಚ್ಚಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಕೂಡ ಇದು ತೊಂದರೆ ಆಗುತ್ತೆ. ಸೊ ಇದರಿಂದ ಪುರುಷರಿಗೆ ಹೆಚ್ಚಿನ ರಜೆ ಅಂದ್ರೆ ಮಹಿಳೆಯರಿಗೆ ಕೊಡೋದ್ರಿಂದ ಒತ್ತಡ ಹೆಚ್ಚಾಗುತ್ತೆ ಅನ್ನೋದನ್ನ ಇವರು ಮೆನ್ಷನ್ ಮಾಡಿರುವಂತದ್ದು. ತೇಜಸ್ವಿನಿ, ಧನ್ಯವಾದ ಭವ್ಯ. ಸುನಿಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.